ಕನ್ನಡ ಸುದ್ದಿಮನೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಯು ಶ್ರೀಮಂತನಾಗುವ ಮೊದಲು ಸಿಗುವಂಥ ಕೆಲವು ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಹಿಂದೂ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಶ್ರೀಮಂತನಾಗುವ ಮೊದಲು ಆತನಿಗೆ ಈ ಕೆಲ ಲಕ್ಷಣಗಳು ಕಾಣಸಿಗುತ್ತವೆ. ನಾವು ಅವುಗಳನ್ನು ನಿರ್ಲಕ್ಷಿಸಬಾರದು, ಏಕೆಂದರೆ ಈ ಶುಭ ಚಿಹ್ನೆಗಳು ನಮಗೆ ಜೀವನದಲ್ಲಿ ಶುಭ ಲಾಭಗಳನ್ನು ತಂದುಕೊಡುತ್ತವೆ. ಈ ಚಿಹ್ನೆಗಳು ಕಾಣಲು ಶುರುವಾದ ನಂತರ ತಾಯಿ ಮಹಾಲಕ್ಷ್ಮೀ ದೇವಿ ನಮ್ಮ ಮನೆಗೆ ಪ್ರವೇಶ ಮಾಡುತ್ತಾರೆ ಎಂದು ನಂಬಲಾಗುತ್ತದೆ. ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ತುಂಬ ಜನರು ತುಂಬ ಪೂಜೆಗಳನ್ನು ಮಾಡುತ್ತಾರೆ. ಆದರೆ ತಾಯಿ ಲಕ್ಷ್ಮೀದೇವಿ ನಮ್ಮ ಮನೆಯನ್ನು ಪ್ರವೇಶಿಸುವಾಗ ಈ ಸೂಚನೆಗಳನ್ನು ಕೊಟ್ಟು ನಮ್ಮ ಮನೆಗೆ ಪ್ರವೇಶ ಮಾಡುತ್ತಾರೆ. ಬನ್ನಿ ಹಾಗಿದ್ರೆ ತಡ ಯಾಕೆ, ಆ ಚಿಹ್ನೆಗಳು ಯಾವುವು ಎಂದು ತಿಳಿದುಕೊಳ್ಳೋಣ. 1. ಹೆಣ್ಣಿಗೆ ಎಡಗೈ ಕೆರೆದರೆ ಮತ್ತು ಗಂಡಸಿಗೆ ಬಲಗೈ ಕೆರೆದರೆ ಅಂಥವರಿಗೆ ಮುಂದೆ ಹಣದ ಸಮಸ್ಯೆ ನಿವಾರಣೆಯಾಗುತ್ತದೆ ಎಂದು ತಿಳಿಯುತ್ತಾರೆ. ಹೌದು, ಇದು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಹೆಣ್ಣಿಗೆ ಎಡಗೈ ಕಡಿದರೆ ಇವತ್ತೆಲ್ಲೋ ಹಣ ಬರುತ್ತೆ ಅನ್ನೋ ರೀತಿ ಮಾತಾಡ್ತಾರೆ. ಆದ್ದರಿಂದ ಇದನ್ನು ನಂಬಲಾಗುತ್ತದೆ. 2. ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿದರೆ ಅದನ್ನು ಶುಭ ಶಕುನ ಎಂದು ತಿಳಿಯುತ್ತಾರೆ. ಈ ಸಂಕೇತವು ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಕಳೆದು ಒಳ್ಳೆಯ ಸಮಯ ಬರುತ್ತದೆ ಎಂದು ಸೂಚಿಸುತ್ತದೆ. 3. ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಇರುವೆ ಕಾಣಿಸಿಕೊಂಡು ಅವು ಆಹಾರ ಪದಾರ್ಥಗಳ ಮೇಲೆ ಮುಗಿಬಿದ್ದರೆ ಇದನ್ನು ಲಕ್ಷ್ಮೀದೇವಿ ನಿಮ್ಮ ಮನೆಯ ಪ್ರವೇಶಿಸುತ್ತಾರೆ ಎಂದು ತಿಳಿಸುತ್ತದೆ. 4. ಗೋಮಾತೆಯು ನಿಮ್ಮ ಮನೆಯ ಬಾಗಿಲಿಗೆ ಬಂದರೆ ಅದನ್ನು ದೇವರ ಆಶೀರ್ವಾದ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಆ ಹಸುವಿಗೆ ಬೆಲ್ಲ, ರೊಟ್ಟಿ, ತುಪ್ಪ, ಸೊಪ್ಪು ಯಾವುದಾದರನ್ನು ಕೊಟ್ಟು ಕಳುಹಿಸಬೇಕು. ಯಾವುದೇ ಕಾರಣಕ್ಕೂ ಒಡೆಯಬಾರದು. 5. ನಿಮ್ಮ ಮನೆಯಲ್ಲಿ ತುಳಸಿ ಗಿಡವು ಸಮೃದ್ಧವಾಗಿ ದಟ್ಟವಾಗಿ ಬೆಳೆದರೆ ನಿಮ್ಮ ಜೀವನವೂ ಹಾಗೆ ಸಮೃದ್ಧವಾಗಿರುತ್ತದೆ ಎಂದು ತಿಳಿಯುತ್ತಾರೆ. ಮನೆಯಿಂದ ಹೊರಗೆ ಹೋಗುವಾಗ ಯಾರಾದರೂ ಪೊರಕೆಯಿಂದ ಕಸ ಹೊಡೆಯುತ್ತಿದ್ದರೆ ಅದನ್ನು ಅದೃಷ್ಟ ಎಂದು ಹೇಳುತ್ತಾರೆ, ಏಕೆಂದರೆ ಪೊರಕೆಯನ್ನು ತಾಯಿ ಮಹಾಲಕ್ಷ್ಮೀ ದೇವಿ ಎಂದು ಭಾವಿಸುತ್ತಾರೆ. ಆದ್ದರಿಂದ ಅದನ್ನು ಅದೃಷ್ಟದ ಸಂಕೇತ ಎಂದು ಕೂಡ ಹೇಳುತ್ತಾರೆ. 7. ಮನೆಯ ಹೊರಗಡೆ ಹಣ ಬಿದ್ದಿರುವುದೇನಾದರೂ ಕಂಡರೆ ಅದನ್ನು ನಿಮಗೆ ಅದೃಷ್ಟ ಶೀಘ್ರದಲ್ಲೇ ಬರಲಿದೆ ಎಂದು ಹೇಳುತ್ತಾರೆ. 8. ಬಟ್ಟೆಗಳನ್ನು ಧರಿಸುವಾಗ ಅಥವಾ ತೆಗೆಯುವಾಗ ಜೇಬಿನಿಂದ ಹಣ ಬಿದ್ದರೆ ಅದನ್ನು ಕೂಡ ಶುಭ ಎಂದು ಭಾವಿಸುತ್ತಾರೆ. 9. ನಿಮ್ಮ ಮನೆಯ ಹೊರಗಡೆ ಬಿಳಿ ಎಕ್ಕದ ಗಿಡ ಬೆಳೆದರೆ ಅದು ಅದೃಷ್ಟದ ಸಂಕೇತ ಎಂದು ತಿಳಿಯುತ್ತಾರೆ. 10. ಮರಿಗಳಿಗೆ ಬೆಕ್ಕು ಜನ್ಮ ನೀಡಿದರೆ ಮನೆಯಲ್ಲಿ ಅದು ಶುಭ ಸಂಕೇತ ಎಂದು ಹೇಳುತ್ತಾರೆ. ಮನೆಯಲ್ಲಿ ಬೆಕ್ಕು ಜನ್ಮ ನೀಡುವುದರಿಂದ ಮನೆಗೆ ಅದೃಷ್ಟ ಬರುತ್ತದೆ ಎಂದು ಹೇಳುತ್ತಾರೆ. 11. ಮನೆಯ ಚಾವಣಿಯ ಮೇಲೆ ಬೆಲೆ ಬಾಳುವ ವಸ್ತು ಬಿದ್ದರೆ ಅದನ್ನು ಕೂಡ ಅದೃಷ್ಟದ ಸಂಕೇತ ಎಂದು ಹೇಳುತ್ತಾರೆ. ಅಂದರೆ ಯಾವುದಾದರೂ ಪಕ್ಷಿ ತಂದು ಅಲ್ಲಿ ಬಿಟ್ಟಿದ್ದರೆ ಅದು ಅದೃಷ್ಟ. 12. ಮನೆಯಲ್ಲಿ ಇದ್ದಕ್ಕಿದ್ದಂತೆ 3 ಹಲ್ಲಿಗಳು ಒಂದೇ ಕಡೆ ಕಂಡರೆ ಅದು ತುಂಬ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ. 13. ಬೆಳಗ್ಗೆ ಕಬ್ಬು ಕಂಡರೆ ಅದು ಶುಭ ಸಂಕೇತ. ಹೌದು, ಮನೆಯ ಹೊರಗಡೆ ಎಲ್ಲಾದರೂ ಕಬ್ಬು ಕಂಡರೆ ಅದು ಶುಭ ಸಂಕೇತ ಎಂದು ಹೇಳುತ್ತಾರೆ. ಗೂಬೆಯು ನಿಮ್ಮ ಮನೆಯ ಮುಂದೆ ಕಂಡುಬಂದರೆ ಅದು ಶುಭ ಸೂಚಕ, ಏಕೆಂದರೆ ಗೂಬೆಯು ತಾಯಿ ಲಕ್ಷ್ಮೀ ದೇವಿಯ ವಾಹನವಾಗಿದೆ. ಕನಸಿನಲ್ಲಿ ಕಪ್ಪು ಅಥವಾ ಹಳದಿ ಬಂದರೆ ಅದು ಸಂಕೇತವನ್ನು ಸೂಚಿಸುತ್ತದೆ, ಶುಭ ಸಂಕೇತವನ್ನು ಸೂಚಿಸುತ್ತದೆ. ಹೌದು, ಈ ಶುಭ ಬಣ್ಣಗಳು ಕನಸಿನಲ್ಲಿ ಬಂದರೆ ತುಂಬ ಒಳ್ಳೆಯದು ಎಂದು ಹೇಳುತ್ತಾರೆ. ನೀವು ಹೊರಗಡೆ ಹೊರಟಾಗ ನಾಯಿಯು ತಿಂಡಿಯನ್ನು ಹಿಡಿದು ಬರುತ್ತಿರುವುದನ್ನು ಕಂಡರೆ ಅದು ಕೂಡ ನಿಮಗೆ ಶುಭ ಎಂದು ಸೂಚಿಸಲಾಗುತ್ತದೆ. ಯಾವ ಕಡೆಯಿಂದಾದರೂ ಹಣ ಬರುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಇನ್ನೂ ಕೆಲವು ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.